JDS ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿಯವರ ಆಯ್ಕೆ ಆಗ್ತಾರೆ ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಈಗ ಸದ್ಯದ ಪರಿಸ್ಥಿತಿನಲ್ಲಿಲ್ಲ, ಕುಮಾರಸ್ವಾಮಿ ಅವರೇ ಕೂಡ ಅಧ್ಯಕ್ಷರಿರ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಎಲ್ಲರ ಮನಸ್ಥಿತಿ, ಈಗ ನಾವು ಚುನಾವಣೆ ಮುಖಾಂತರ ಅಧ್ಯಕ್ಷಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಕ್ರಿಯೆಯನ್ನು ಈಗಾಗಲೇ ಸನ್ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬರು ಪ್ರಾರಂಭ ಮಾಡಿದ್ದಾರೆ. ಖಂಡಿತ ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಮತಗಳ ಮುಖಾಂತರ ಆಯ್ಕೆ ಆಗಬೇಕು ಅಂತಕ್ಕಂಥ ಆ ಒಂದು ಪಕ್ಷದ ಬಲವರ್ಧನೆಗೆ ನಾವು ಮುಂದಾಗಿದ್ದೇವೆ. ಖಂಡಿತ ಮುಂದೆ ಇದನ್ನು ಚುನಾವಣೆ ಮುಖಾಂತರನೇ ಅಧ್ಯಕ್ಷಗಳು ತಾಲೂಕು ಮಟ್ಟದಾಗ್ಬೋದು, ಜಿಲ್ಲೆ ಆಗ್ಬೋದು, ರಾಜ್ಯದ ಅಧ್ಯಕ್ಷಗಳನ್ನ ಈ ಥರ ಆಯ್ಕೆ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಪಕ್ಷದಲ್ಲಿ. ಅದರಲ್ಲಿ ಯಾರು ಬೇಕಾದರೂ ಅಧ್ಯಕ್ಷರಾಗ್ಬೋದು. ಎಲ್ಲ ಅಧ್ಯಕ್ಷಗಳು, ಜಿಲ್ಲಾಧ್ಯಕ್ಷಗಳು ಅವ್ರಿಗೆ ಮತ ಹಾಕಿ ಯಾರನ್ನ ಅಧ್ಯಕ್ಷ ಮಾಡ್ತಾರೆ ಖಂಡಿತ ಅವ್ರು ಆಗ್ತಾರೆ. ಸರ್, ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದ ನಂತರದಲ್ಲಿ, ಕೇಂದ್ರದಲ್ಲಿ ಸಚಿವರಾದ ನಂತರದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆಗೆ ಆ ಪೊಲಿಟಿಕಲ್ ಹೀಟಪ್ ಕಡಿಮೆ ಆಯ್ತು ಅನ್ಸಲ್ವಾ? ಖಂಡಿತ ಅನಿಸ್ತದೆ. ಅವರು ವಿಷಯವನ್ನು ಸಂಗ್ರಹಿಸ್ತಿದ್ದಂಥ ರೀತಿ, ವಿಷಯವನ್ನು ಮಂಡಿಸ್ತಿದ್ದಂಥ ರೀತಿ ಖಂಡಿತ ನಮ್ಗೆ ಯಾರಿಗೂ ಕೂಡ ಬರಲ್ಲ. ಅವರ ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನ ಅಂದರೆ ಓದಿ ತಿಳ್ಕೊಂಡು ವಿಷಯಗಳು ಯಾವ್ಯಾವ ಕಾಲದಲ್ಲಿ ಏನಾಗಿತ್ತು ಅಂತಕ್ಕಂಥ, ನೆನ್ನೆನೂ ಕೂಡ ಅವ್ರ ಜೊತೆ ಕೂತಾಗ ಸಾಕಷ್ಟು ನೋವಿನಿಂದನೇ ಕೂಡ ಮಾತಾಡಿದ್ವಿ ನಾವು. ಅವರು ಅದರಿಂದ ಅಷ್ಟು ಅವರು ಅದಕ್ಕೆ ವೇಳೆಯನ್ನು ಕೊಟ್ಟು ರಾಜ್ಯದ ಹಿತದೃಷ್ಟಿಯಿಂದ ನಾವು ಇದನ್ನು ಸರಿಪಡಿಸ್ಬೇಕು, ಇಲಾಖೆಗಳಲ್ಲಾದಂಥ ವ್ಯತ್ಯಾಸಗಳನ್ನ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಚಾಟಿ ಬೀಸ್ತಕ್ಕಂಥದ್ದು ಅವ್ರದೇ ದಾಟಿನಲ್ಲಿ ಮಾಡಿ ಅದನ್ನು ಯಶಸ್ಸು ಕಂಡಂಥವ್ರು ಸನ್ಮಾನ್ಯ ಕುಮಾರಣ್ಣವರು. ಸದನದಲ್ಲಿ ಅವರು ಇದ್ದಿದ್ರೆ ಅದರ ವರ್ಚಸ್ಸೇ ಬೇಡ ಅನ್ನೋ ರೀತಿಯಲ್ಲಿ ಚರ್ಚೆಗಳ ಸಾಕಷ್ಟು ನಡೀತಾ ಇದೆ ಸರ್. ಆದರೆ ಈ ಬಾರಿ BJP ಮತ್ತು JDSನ ಹೊಂದಾಣಿಕೆ ಸದನದಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ. ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಪ್ರತಿಪಕ್ಷಗಳು ಪ್ರಬಲವಾಗಿ ಎಳಿತಾ ಇಲ್ಲ ಅನ್ನೋಂಥ ಆರೋಪ ಇದೆ. ಈಗ ಒಂದೆರಡು ಇಶ್ಯೂಗಳು ಆಯಿತು. ಈಗ KPSC ಮತ್ತು ನಮ್ಮ ಏನು ಪಂಚ ಯೋಜನೆಗಳು ಇವ್ರಿಗೆ ಅನುಷ್ಠಾನಕ್ಕೆ ತಂದಿರೋದ್ರಲ್ಲಿ ಸಮಿತಿ ಅಧ್ಯಕ್ಷಗಳನ್ನ ತೆಗೆದುಹಾಕಬೇಕು ಅಂತಕ್ಕಂಥದ್ದು, ಅದು ಬೇಕಾಗಿಲ್ಲ. DBT ಮುಖಾಂತರ ನೀವು ಹಣ ಹಾಕೋದ್ರಿಂದ ಸಮಿತಿಗೆ ಏನು ಕೆಲಸ ಇಲ್ಲ. ನೀವು ಅದನ್ನು ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಅವರು ಸಂಬಳಕ್ಕೆ ಕೊಡ್ತಕ್ಕಂಥದ್ದು, ಅವರು ಸರ್ಕಾರದ ಎಕ್ಸ್ಚೇಕರ್ ದುಡ್ಡನ್ನ ಅವರು ಉಪಯೋಗಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು, ಇದೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ವಿ. ಎಲ್ಲರ ಮನಸ್ಥಿತಿ ಈಗಿನ ಶಾಸಕರಲ್ಲಿದ್ದಂಥದ್ದು, ನಾವು ವೇಳೆನ ವ್ಯರ್ಥ ಮಾಡೋದು ಬೇಡ, ಸದನದ ವೇಳೆನ ನಾವು ವ್ಯರ್ಥ ಮಾಡೋದು ಬೇಡ. ಇದನ್ನು ನೆಕ್ಸ್ಟು ಇದಕ್ಕೆ ಸರಿಯಾದ ರೀತಿಯಲ್ಲಿ ಅವ್ರು ಕ್ರಮ ತಗೊಳ್ಳದೇ ಇದ್ದರೆ ನಾವು ಮುಂದೆ ಹೋರಾಟ ಮಾಡೋಣ, ಬೀದಿಗಿಳಿದು ಇಲ್ಲಿ ಇರ್ತಕ್ಕಂಥ ವೇಳೆನ ಇಲ್ಲಿಯ ರಾಜ್ಯದ ಸಮಸ್ಯೆಗಳಿಗೆ ನಾವು ಮೀಸಲಿಡೋಣ ಅಂತ 1-2 ದಿವಸ ನಾವು ಅದನ್ನೆಲ್ಲ ಹೋರಾಟ ಮಾಡಿದ್ರೂ ಕೂಡ ಬೇರೆ ಶಾಸಕರು ಅಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇಡೀ 224 ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಅದಕ್ಕೆ ನಾವು ಪರಿಹಾರ ಕಂಡುಹಿಡ್ಕೊಳ್ಳೋಣ ಅಂತಕ್ಕಂಥ ಮನಸ್ಥಿತಿ ಇದ್ದಿದ್ದರಿಂದ ಖಂಡಿತ ಅವನ್ನೆಲ್ಲ ಸ್ವಲ್ಪ ಮೊಟಕು ಮಾಡಿದ್ದಾರೆ. ಖಂಡಿತ ಇದನ್ನು ಬೀದಿಗಿಳಿದು ನೆಕ್ಸ್ಟ್ ಇವ್ರು ಮಾಡಿರ್ತಕ್ಕಂಥ ಲೋಪದೋಷಗಳು ಕಾನೂನು ರೀತಿಯಲ್ಲಾಗ್ಬೋದು, ಇವ್ರು ಗವರ್ನರ್ ಮುಖಾಂತರ ಕೆಲವು ಕೊಟ್ಟಿದ್ದೇವೆ, ಗವರ್ನರಿಂದನೂ ಕೂಡ ಅಲ್ಲೂ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ರಾಷ್ಟ್ರಪತಿಗಳ ಹತ್ರನೂ ಹೋಗ್ಬೇಕು ಅಂತಕ್ಕಂಥ ಚಿಂತನೆಗಳು ನಮ್ಮಲ್ಲೆಲ್ಲ ಇದೆ. ಇದೆಲ್ಲ ಮಾಡಿ ಖಂಡಿತ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ನ್ಯೂನ್ಯತೆಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಖಂಡಿತ ಮಾಡ್ತೇವೆ. ಪ್ರತಿಪಕ್ಷಗಳು ಪ್ರಬಲವಾಗದ ಹಿನ್ನೆಲೆಯಲ್ಲೇ ಸರ್ಕಾರ ಸೇಫ್ ಆಗಿದೆ, ಆರಾಮಾಗಿದೆ ಅನ್ನೋಂಥ ಮನಸ್ಥಿತಿಯಲ್ಲಿದ್ದಾರೆ ಅನಿಸ್ತಾ ಇದೆ. ಬಟ್ ಆದಷ್ಟು ವಿರೋಧ ಪಕ್ಷದವಾಗಿ ಯಾವ್ಯಾವ ವಿಷಯಗಳಿಗೆ ಬೆಳಕು ಚೆಲ್ಲಬೇಕು ಖಂಡಿತ ಇವತ್ತು ಚೆಲ್ತಾ ಇದ್ದೇವೆ. ಆದರೆ ನೀವು ಹೇಳಿದ ರೀತಿಯಲ್ಲಿ ಕಟ್ಟಿ ಹಾಕೋ ಮಟ್ಟಕ್ಕೆ ಸಮರ್ಥವಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಕೂಡ ಒಪ್ಕೋತೇನೆ. ಎಲ್ಲೋ ಒಂದು ಕಡೆ ಅದನ್ನು ಅಷ್ಟು ಬಿಗಿ ಪಟ್ಟಿಟ್ಕೊಂಡು ನಾವು ಅದನ್ನು ಸರ್ಕಾರನ ಇಕ್ಕಟ್ಟಿಗೆ ಸಿಕ್ಸೋಂಥದ್ದು ಪರಿಸ್ಥಿತಿಗೆ ಹೋಗಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡಿ ಈ ಸರ್ಕಾರದಲ್ಲಿ ಹಲವಾರು ವಿಷಯ, ಇವ್ರದ್ದು ಇದ್ರದ್ದು ಏನು ಮೂಢ ಪ್ರಕರಣ ಇರ್ಬೋದು, KPSC ಇರ್ಬೋದು, ಇವೆಲ್ಲ ಭಾಗ್ಯಗಳ ಅಧ್ಯಕ್ಷದಿರ್ಬೋದು, ಇವೆಲ್ಲ ಒಂದು ಎಳೆಯಾಗಿ ಬಿಚ್ಚಿಟ್ಟು ಕಾನೂನು ರೀತಿಯಲ್ಲೇ ಇವ್ರನ್ನ ಕಟ್ಟಾಕೋಂಥ ಕೆಲಸ